ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಕ್ಲಾಸಸ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟ್ ಎಕ್ಸಾಮಲ್ಲಿ 40 ಮಾರ್ಕ್ಸ್ ಮ್ಯಾಥ್ಸ್ ಇರುತ್ತೆ. ಹಾಗೆ ಲ್ಯಾಂಡ್ ಸರ್ವೇರ್ ಪೇಪರ್ ಸೆಕೆಂಡಲ್ಲಿ 70 ಕ್ವೆಶನ್ಸ್ ಇರ್ತವೆ ಮ್ಯಾಥ್ಸಲ್ಲಿ. ಸೊ ಈ ಎರಡೂ ಎಕ್ಸಾಮ್ಸಲ್ಲಿ ಕಾಮನಾಗಿ ಬರ್ತಕ್ಕಂಥ ಕೆಲವೊಂದು ಟಾಪಿಕ್ ಮೇಲಿರೋ ಪ್ರಶ್ನೆಗಳನ್ನ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಲ್ಯಾಂಡ್ ಸರ್ವೇರು ಬೀಟ್ ಫಾರೆಸ್ಟ್ರಿಗೆ ಸ್ಪೆಷಲಿ ಡಿಸೈನ್ ಮಾಡಿರೋ ಆನ್ಲೈನ್ ಕೋರ್ಸಸ್ ಇದೆ. ಸೊ ನಿಮ್ಮ ಎಕ್ಸಾಮ್ನ ಪ್ರಿವಿಯಸ್ ಕ್ವಶನ್ ಪೇಪರ್ಸು ಮತ್ತು ಇಲ್ಲಿ ಕೊಟ್ಟಿರೋ ಸಿಲೆಬಸ್ನ ನೀಟಾಗಿ ಅನಲೈಸ್ ಮಾಡಿ ಆ ಸಿಲೆಬಸ್ಸು ಟಾಪಿಕ್ ವೈಸ್ ಪ್ರಕಾರ ಕ್ಲಾಸಸ್ನ ಮಾಡಿದ್ದೀವಿ. ಸೊ 100% ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಿಗೆ ಖಂಡಿತ ಯೂಸ್ ಆಗುತ್ತೆ. ಸೊ ಆ ಒಂದು ಉಪಯೋಗ ಪಡಿಬೇಕಂದ್ರೆ ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಏನಿದೆ ಅಂತ. If the lines given by 3x plus 2ky equal to 2 and 2x plus 5y equal to 1 are parallel, then the value of k is ಅಂತ ಇದೆ. ನೋಡ್ರಲ್ಲಿ 3x ಪ್ಲಸ್ 2ky ಈಕ್ವಲ್ ಟು 2, 2x ಪ್ಲಸ್ 5y ಈಕ್ವಲ್ ಟು 1ನಿಂದ ನೀಡಲಾದ ರೇಖೆಗಳು ಸಮಾಂತರವಾಗಿದ್ದರೆ kನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎರಡು ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಸೊ ಈ ಸರಳ ರೇಖಾತ್ಮಕ ಸಮೀಕರಣಗಳು ಎರಡು ಕೊಟ್ಟಿದ್ದವಲ್ಲ, ಇದರಲ್ಲಿ ನೋಡ್ರಿ ಇಲ್ಲಿ ಸರಳ ರೇಖಾತ್ಮಕ ಸಮೀಕರಣಗಳಲ್ಲಿ ಎರಡಿದ್ದಾವೆ. 3x ಪ್ಲಸ್ 2ky ಈಕ್ವಲ್ ಟು 2, 2x ಪ್ಲಸ್ 5y ಈಕ್ವಲ್ ಟು 1. ಸೊ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ, ಅಥವಾ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಎರಡೂ ಸರಳ ರೇಖಾತ್ಮಕ ಸಮೀಕರಣಗಳಿಗೆ ನೀವು ಗ್ರಾಫ್ ಹಾಕಿದರೆ, ನಕ್ಷೆ ಹಾಕಿದರೆ, ಸೊ ನೋಡ್ರಿ ಗ್ರಾಫ್ ನಾವು ಡ್ರಾ ಮಾಡಿದ್ವಿ ಅಂದರೆ ಅವೆರಡೂ ನಕ್ಷೆಗಳು ಯಾವ ಥರ ಇರ್ತವೆ ಅಂದರೆ ಈ ಥರ ಸಮಾಂತರ ರೇಖೆಗಳಾಗಿರ್ತವೆ, ಪ್ಯಾರಲಲ್ ಲೈನ್ಸ್ ಆಗಿರ್ತವೆ ಅಂತ ಕೊಟ್ಟಿದ್ದಾನೆ. ಸೊ ಎರಡು ಸರಳ ರೇಖಾತ್ಮಕ ಸಮೀಕರಣಗಳಿಗೆ ನಾವು ಗ್ರಾಫ್ ಹಾಕಿದಾಗ, ನಕ್ಷೆ ಹಾಕಿದಾಗ ಅವೆರಡು ಪ್ಯಾರಲಲ್ ಲೈನ್ ಸಮಾಂತರ ರೇಖೆಗಳಾಗಿರ್ತವೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇಲ್ಲಿ ಕೇನ ಬೆಲೆ ಎಷ್ಟು? ಇವೆರಡೂ ಗ್ರಾಫ್ನ ಹಾಕಿದಾಗ ಸಮಾಂತರ ರೇಖೆಗಳಾಗ್ತವೆ ಅಂದಮೇಲೆ ಕೇನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೇನು ಗ್ರಾಫೇ ಡ್ರಾ ಮಾಡಬೇಕು ಅಂತೇನಿಲ್ಲ, ಕೆಲವೊಂದು ಕಂಡೀಷನ್ಸ್ ಇದಾವೆ, ಅವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಇಲ್ಲಿ 3x ಪ್ಲಸ್ 2ky ಈಕ್ವಲ್ ಟು 2 ಅಂತ ಒಂದು ಸಮೀಕರಣ ಇದೆ. ಆಮೇಲೆ 2x ಪ್ಲಸ್ 5y ಈಕ್ವಲ್ ಟು 1 ಅಂತ ಅನದರ್ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ ಇದೆ. ಸೊ ಇದನ್ನು ನಾವು a1x ಪ್ಲಸ್ b1y ಈಕ್ವಲ್ ಟು c1 ಅಂತ ಬರಿತೀವಿ. ಇದನ್ನು a2x ಪ್ಲಸ್ b2y ಈಕ್ವಲ್ ಟು c2 ಅಂತ ಬರ್ಕೊಂಬಿಟ್ಟು ಇವೆರಡೂ ಸಮೀಕರಣಗಳಿಗೆ ಗ್ರಾಫ್ ಹಾಕಿದಾಗ ಅವು ಪ್ಯಾರಲಲ್ ಲೈನ್ ಸಮಾಂತರ ರೇಖೆಗಳಾಗಿರ್ತವೆ. ಅಂದರೆ ಕೇನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಎರಡು ಸಮೀಕರಣಗಳ ನಕ್ಷೆಗಳು ಸಮಾಂತರ ರೇಖೆಗಳಾಗಬೇಕಂದ್ರೆ ಸೊ ಒಂದು ಕಂಡೀಷನ್ ಏನಂದರೆ a1/a2 ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆಗಿದ್ದರೆ ಮಾತ್ರ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆಗಿದ್ದರೆ ಮಾತ್ರ ಎರಡೂ ಸಮೀಕರಣಗಳ ನಕ್ಷೆಗಳು ಸಮಾಂತರ ರೇಖೆಗಳಾಗಿರ್ತವೆ ಅಂತ ಹೇಳ್ಬೋದು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಎರಡೂ ಸಮೀಕರಣ ನಕ್ಷೆಗಳು ಸಮಾಂತರ ರೇಖೆಗಳಂತ ಕರಿತೀವಿ. ನಮಗೆ ಇಲ್ಲಿ ನಾಟ್ ಈಕ್ವಲ್ ಟು c1/c2 ಇದರ ಅವಶ್ಯಕತೆ ಇಲ್ಲ, ಮೊದಲೆರಡು ಕಂಡೀಷನ್ಸ್ ಮಾತ್ರ ಯೂಸ್ ಮಾಡ್ಕೊಂಡು ಕೇನ ಬೆಲೆಯನ್ನು ಕಂಡುಹಿಡಿತಾ ಬರ್ಬೋದು. ಸೊ ಇಲ್ಲಿ a1 ಅಂದರೆ ನೋಡ್ರಿ a1 ಪ್ಲೇಸಲ್ಲಿ 3 ಇದೆ, 3 ಬರೆಯೋಣ, ಡಿವೈಡ್ ಬೈ a2 ಪ್ಲೇಸಲ್ಲಿ 2 ಇದೆ, 2 ಬರೀತಾನೆ, ಈಕ್ವಲ್ ಟು b1 ಅಂದರೆ ನೋಡ್ರಿ b1 ಪ್ಲೇಸಲ್ಲಿ 2k ಇದೆ, 2k ಬರೆಯೋಣ, ಡಿವೈಡ್ ಬೈ b2 ಅಂದರೆ ಇಲ್ಲಿ 5 ಇದೆ ನೋಡ್ರಿ, 5 ಬರ್ಕೊಂಡ್ರೆ ಸಿಂಪ್ಲಿಫೈ ಮಾಡಿರಿ. ಈ 2/5 ಈಕ್ವಲ್ ಟು ಇಂದ ಲೆಫ್ಟ್ ಸೈಡ್ ಬಂದರೆ ಇದು ಇಂಟು 5/2 ಉಲ್ಟಾ ಆಗುತ್ತೆ, ರೈಟ್ ಸೈಡಲ್ಲಿ ಇಲ್ಲಿ k ಮಾತ್ರ ಉಳಿಯುತ್ತೆ. 5 ಇಂಟು 3 15 ಬರುತ್ತೆ, ಕೆಳಗಡೆ 2 ಇಂಟು 2 4 ಬರುತ್ತಲ್ಲ, ಕೇನ ವ್ಯಾಲ್ಯೂ 15/4 ಬರುತ್ತೆ. ಸೊ 15/4 ಅಂತ ಇಲ್ಲಿ ಯಾವ ಆಪ್ಷನಲ್ಲಿದೆ ನೋಡ್ರಿ, 15/4 ಅಂತ ಥರ್ಡ್ ಆಪ್ಷನಲ್ಲಿದೆ ನೋಡ್ರಿ, ಇದೇ ರೈಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲಾಗಿ ಅದನ್ನು ಬಿಡಿಸ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. If alpha and beta are the zeros of the polynomial 2x square plus 5x plus 1, then the value of alpha plus beta ಪ್ಲಸ್ 3 ಆಲ್ಫಾ ಬೀಟಾ ಅಂತ ಇದೆ.
ಆಲ್ಫಾ ಮತ್ತು ಬೀಟಾಗಳು 2x² + 5x + 1ರ ಸೊನ್ನೆಗಳಾಗಿದ್ದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ 3 ಆಲ್ಫಾ ಬೀಟಾನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ 2x² ಇವು ಶೂನ್ಯತೆಗಳು ಅಂತ ಕೊಟ್ಟರೆ ಫಂಕ್ಷನ್ನ f(x) = 0 ಅಂತ ಬರೀಬೇಕು. ಯಾವುದೇ ಒಂದು ಬಹುಪದೋಕ್ತಿ ಕೊಟ್ಟಲಿ ಅದನ್ನ ಶೂನ್ಯತೆಗಳು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಕಂಡುಹಿಡಿಬೇಕಂದ್ರೆ f(x) = 0 ಅಂತ ಬರ್ಕೋಬೇಕು. f(x) ಅಂದರೆ ಕೊಟ್ಟರ ಪಾಲಿನಾಮಿಯಲ್ 2x² + 5x + 1 = 0 ಆಗುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ ನೋಡ್ರಿ, ವರ್ಗ ಸಮೀಕರಣ ಆಗುತ್ತೆ. ಸೊ ಇದು ವರ್ಗ ಸಮೀಕರಣ ಆಗೋದ್ರಿಂದ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ ನಮಗೆ. ax² + bx + c = 0 ಅನ್ನೋದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ a + 2 ಇದೆಯಲ್ಲ, a = 2 ಬರಿತೀನಿ. b + 5 ಇದೆಯಲ್ಲ, b = 5 ಬರಿತೀನಿ. c + 1 ಇದೆ, c = 1 ಅಂತ ಬರಿತೀನಿ. ಸೊ ಅಲ್ಲಿ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳು ಅಂದರೆ ಇಲ್ಲಿ ಮೂಲಗಳು ಅಂತ ಕರಿತೀವಿ. ಆಲ್ಫಾ ಅನ್ನೋದು ಒಂದು ಮೂಲ, ಬೀಟಾ ಅನ್ನೋದು ಒಂದು ಮೂಲ ಆದರೆ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಅಂತ ಕರೀತಾರೆ. ಸೊ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಸಮ್ ಆಫ್ ರೂಟ್ಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ = ಫಾರ್ಮುಲಾ -b/a ಅಂತ ಇರುತ್ತೆ. ಯಾವುದೇ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಕಂಡುಹಿಡಿಬೇಕಂದ್ರೆ -b/a ಅಂತ ಫಾರ್ಮುಲಾ ಇದೆ. ಮೈನಸ್ ಬರ್ಕೊಂಡು b ವ್ಯಾಲ್ಯೂ 5 ಇದೆ, a ವ್ಯಾಲ್ಯೂ 2 ಇದೆಯಲ್ಲ, -5/2 ಆಗುತ್ತೆ. ಸೊ ಅದೇ ಮೂಲಗಳ ಗುಣಲಬ್ಧ ಅಂತ ಬರುತ್ತೆ. ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಲ್ಲ, ಅದನ್ನು ಆಲ್ಫಾ ಬೀಟಾ ಅಂತ ಬರಿಬೋದು. ಆಲ್ಫಾ ಬೀಟಾ = c/a ಆಗುತ್ತೆ. c ಅಂದರೆ 1 ಇದೆ, a ಅಂದರೆ 2 ಇದೆಯಲ್ಲ, 1/2 ಬರುತ್ತೆ ಆಲ್ಫಾ ಬೀಟಾ. ಸೊ ಇದಿಷ್ಟು ಬರ್ಕೊಂಡಾದ್ಮೇಲೆ ಇಲ್ಲಿ ಫೈಂಡ್ ಔಟ್ ಮಾಡೋಕೆ ಕೇಳಿರೋದು ಏನಂದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ 3 ಆಲ್ಫಾ ಬೀಟಾನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇದೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -5/2 ಆಗುತ್ತೆ, -5/2 ಬರಿತೀನಿ. ಪ್ಲಸ್ 3 ಆಲ್ಫಾ ಬೀಟಾ ಇದೆಯಲ್ಲ, ಆಲ್ಫಾ ಬೀಟಾ ವ್ಯಾಲ್ಯೂ 1/2 ಇದೆ, ಇಂಟು 1/2 ಬರಿತೀನಿ. ಸೊ ಇದು -5/2, ಇದು 3 × 1 ಅಂದರೆ 3/2 ಆಗುತ್ತೆ. 3 × 1 ಅಂದರೆ 3/2 ಆಗುತ್ತೆ. ಸೊ ಇವಾಗ ಎರಡು ಡಿನಾಮಿನೇಟರ್ ಸೇಮ್ ಇದೆ ಅಂದರೆ ಕಾಮನ್ ಒಂದೇ ಡಿನಾಮಿನೇಟರ್ ಬರ್ಕೊಂಡು ಇದು ಮೇಲ್ಗಡೆ -5 + 3 ಇದೆ. -5 + 3 ಅಂದರೆ -2/2 ಆಗುತ್ತೆ. ಎರಡು ಒನ್ಲೆ ಕ್ಯಾನ್ಸಲ್ ಆಗಿ ಆನ್ಸರು -1 ಬರುತ್ತೆ. ಸೊ ಇಲ್ಲಿ -1 ಅನ್ನೋದು ಆಪ್ಷನ್ 4th ಒನ್ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಇಫ್ a = 2/4 × 3³ ಇದೆ, b = 2/3 × 3² × 5 ಇದೆ, c = 3/n × 5² ಇದೆ, ಆ್ಯಂಡ್ LCM ಆಫ್ ABC ಅಂತ 3 ಇದಾವಲ್ಲ ಟರ್ಮ್ಸ್, ABCಗಳ LCM ಕಂಡಿಡ್ದಾನೆ 5² × 3/4 × 2/4 ಇದೆ. ಸೊ ಹಾಗಾದರೆ ಎನ್ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಎ ಅನ್ನೋ ಒಂದು ಟರ್ಮ್ ಇದೆ, ಎ ಅಂದರೆ ಇದಿಷ್ಟು, ಬಿ ಅನ್ನೋದು ಇದಿಷ್ಟು, ಸಿ ಅಂದರೆ ಇದಿಷ್ಟು ಕೊಟ್ಟಿದ್ದಾನೆ. ಆಮೇಲೆ ಆ 3ಕ್ಕೂ LCM ಕಂಡಿಡ್ದಾನೆ 5² 3/4 × 2/4 ಇದೆ. ಹಾಗಾದರೆ ಎನ್ ಪ್ಲೇಸಲ್ಲಿ ನೋಡಿ, ಇಲ್ಲಿ ಎನ್ ಇದೆಯಲ್ಲ, ಇಲ್ಲಿ 3/n, ಎನ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಫಸ್ಟ್ ನಾನು ಏನು ಕೊಟ್ಟಿರೋ ಅಂತ ಬರಿತೀನಿ, 2/4 × 3³ ಅಂತ ಬರಿತೀನಿ. ಸೊ ಬಿ ಬರಿಬೇಕಂದ್ರೆ 2³ ಇದೆ, 3² ಇದೆ, ಇಂಟು 5 ಬರೀತಾ ಅದನ್ನು. 5 ಏನಿಲ್ಲ ಅಂದ್ರೆ 1. ಸಿ ಟರ್ಮು 3/n × 5² ಅಂತ ಇದೆ, ಇದು ಸಿ ವ್ಯಾಲ್ಯೂ. ಆಮೇಲೆ 3ಕ್ಕೂ LCM ಅವರೇ ಕಂಡುಹಿಡಿದ್ದಾರೆ. LCM ಎಷ್ಟು ಬಂದಿದೆ ಅಂದರೆ 5² × 3/4 × 2/4 ಅಂತ ಕೊಟ್ಟಿದ್ದಾನೆ. ಇದು LCM ಆಗಿರುತ್ತೆ. ಸೊ ನೋಡ್ರಿ, ನಾವು ಯಾವುದೇ 2 ಟರ್ಮ್ಸ್ ಕೊಡಲಿ 3 ಟರ್ಮ್ಸ್ ಕೊಡಲಿ LCM ಕಂಡುಹಿಡಿಬೇಕಂದ್ರೆ ಫಸ್ಟ್ ನೋಡ್ರಿ, ಇಲ್ಲಿ 3³ ಇದೆ, ಇಲ್ಲಿ 3² ಇದೆ, ಇಲ್ಲಿ 3/n ಇದೆ. ಮೂರಲ್ಲೂ ಕಾಮನ್ ಇರೋದು ಬೇಸ್ 3 ಇರ್ತಕ್ಕಂಥ ಟರ್ಮ್ ಇದೆ. ಈ ABC ನಲ್ಲಿ ಕಾಮನ್ ಇರೋದು 3/3 ಇದೆ, 3² ಇದೆ, 3/n ಇದೆ. ಅಂದರೆ LCM ಕಂಡುಹಿಡಿಬೇಕಾದ್ರೆ ಈ 3 ಟರ್ಮ್ಸಲ್ಲಿ ಹೈಯೆಸ್ಟ್ ಪವರ್ ಯಾವುದಿರುತ್ತಲ್ಲ ಅದನ್ನು ಬರೀತೀವಿ LCM ಕಂಡುಹಿಡಿಬೇಕಾದ್ರೆ. ಸೊ ಹಾಗಾದರೆ 3/n ಅಲ್ಲಿ 3³ ಬರ್ದಿಲ್ಲ, ಇಲ್ಲಿ 3² ಬರ್ದಿಲ್ಲ, ಬಟ್ 3/4 ಬರ್ಕೊಂಡಿದ್ದಾನೆ ಅಂದರೆ ಇಲ್ಲಿ n ಪ್ಲೇಸಲ್ಲಿ 4 ಇರುತ್ತೆ ಅಂತ. ನಾವು LCM ಕಂಡುಹಿಡಿಬೇಕಂದ್ರೆ 3 ಕಾಮನ್ ಇದಾವೆ ಅಂದರೆ 3ರಲ್ಲಿ ಹೈಯೆಸ್ಟ್ ಡಿಗ್ರಿ ಟರ್ಮ್ ಬರಿತೀವಿ. ಹೈಯೆಸ್ಟ್ ಡಿಗ್ರಿ ಟರ್ಮ್ ಅಂದರೆ ಘಾತ ಜಾಸ್ತಿ ಇರೋದನ್ನ ಬರಿತೀವಿ LCM ಕಂಡುಹಿಡಿಬೇಕಾದ್ರೆ, ಲಾಸಹ ಕಂಡುಹಿಡಿಬೇಕಾದ್ರೆ.
ಸೊ ಇಲ್ಲಿ 3/3 ಬರ್ಕೊಂಡಿಲ್ಲ, 3 ಸ್ಕ್ವೇರ್ ಬರ್ಕೊಂಡಿಲ್ಲ, 3/4 ಬರ್ದಾನೆ ಅಂದ್ರೆ ಇಲ್ಲಿ n ಪ್ಲೇಸಲ್ಲಿ 4 ಇರುತ್ತೆ ಅಂತ ಅರ್ಥ. n ಪ್ಲೇಸಲ್ಲಿ 4 ಇರುತ್ತೆ ಅಂದರೆ n ವ್ಯಾಲ್ಯೂ 4 ಅಂತ ಹೇಳ್ಬೋದು. ಮುಂದೇನು ಏನು ನೋಡೋ ಅವಶ್ಯಕತೆನೇ ಇಲ್ಲ. n ನ ಬೆಲೆ ಕೇಳಿದಾನೆ 4 ಬರುತ್ತೆ. ಇಲ್ಲಿ 4th ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗುತ್ತಾಯ್ತಾ? ಈ ರೀತಿ ಇದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಇನ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್, ಈ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ಇದು ಆವೃತ್ತಿ ವಿತರಣಾ ಪಟ್ಟಿ ಅಂತ ಕರಿತೀವಿ. ಸೊ ಈ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಹೈಟ್ ಕೊಟ್ಟಿದ್ದಾನೆ, ಎತ್ತರಗಳು ಕೊಟ್ಟಿದ್ದಾನೆ. 120ರಿಂದ 125 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ 17 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. 125ರಿಂದ 130 ಸೆಂಟಿಮೀಟರ್ ಅಳ್ತಿರೋ 12 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. 130ರಿಂದ 135 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ 13 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾನೆ. 135ರಿಂದ 140 ಸೆಂಟಿಮೀಟರ್ ಉದ್ದ ಇರೋ 8 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾನೆ. 140ರಿಂದ 145 ಸೆಂಟಿಮೀಟರ್ ಎತ್ತರ ಇರೋ 10 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾನೆ. ದ ಸಮ್ ಆಫ್ ದ ಅಪ್ಪರ್ ಲಿಮಿಟ್ ಆಫ್ ದ ಮಾಡಲ್ ಕ್ಲಾಸ್ ಆ್ಯಂಡ್ ದ ಲೋಯರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ ಈಸ್ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಅಪ್ಪರ್ ಲಿಮಿಟ್ ಆಫ್ ದ ಮಾಡಲ್ ಕ್ಲಾಸ್, ಲೋಯರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್, ಇವೆರಡು ಮಾಡಲ್ ಕ್ಲಾಸು ಮೀಡಿಯನ್ ಕ್ಲಾಸು ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ರೂಢಿ ಬೆಲೆ ಹೊಂದಿರುವ ವರ್ಗದ ಮೇಲಿನ ಮಿತಿ, ಮಧ್ಯಾಂಕ ವರ್ಗದ ಕೆಳಗಿನ ಮಿತಿ. ಇಲ್ಲಿ ಮಧ್ಯಾಂಕ ಅಂತ ಇದೆ, ಇಲ್ಲಿ ರೂಢಿ ಬೆಲೆ ಅಂತ ಕರಿತೀವಿ. ಮಾಡಲ್ ಕ್ಲಾಸ್ ಅಂದರೆ ರೂಢಿ ಬೆಲೆ ಅಂತ. ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಯಾವುದಾಗಿರುತ್ತಲ್ಲ, ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಯಾವುದಾಗಿರುತ್ತಲ್ಲ ಅದನ್ನ ಮೋಡ್ ಅಂತ ಕರಿತೀವಿ. ಸೊ ಮೋಡ್ ಅಂತ ಕರಿತೀವಿ, ಮಾಡಲ್ ಕ್ಲಾಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ರೂಢಿ ಬೆಲೆ ಅಂತ ಕರಿತೀವಿ. ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದು ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ಹೈಯೆಸ್ಟ್ ನಂಬರ್ ಇರೋದೇ ಅದು 17. ಅಂದರೆ ಇದರ ಮಾಡಲ್ ಕ್ಲಾಸು ಈ 17 ಇದೆಯಲ್ಲ ಹೈಯೆಸ್ಟು, ಈ ವರ್ಗಾಂತರದಲ್ಲಿ ಇದೆ ಮಾಡಲ್ ಕ್ಲಾಸ್ ಅಂತ. ಅತಿ ಹೆಚ್ಚು ಬಾರಿ ಯಾವ ನಂಬರ್ ರಿಪೀಟ್ ಆಗಿರುತ್ತಲ್ಲ ಅದನ್ನು ನಾವು ಮಾಡಲ್ ಕ್ಲಾಸ್ ರೂಢಿ ಬೆಲೆ ಅಂತ ಕರಿತೀವಿ. ಅತಿ ದೊಡ್ಡ ಸಂಖ್ಯೆ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೆಚ್ಚಿರೋದು 17 ಜನ ಇದರಲ್ಲೇ. ಅಂದರೆ ಇದರ ವರ್ಗಾಂತರ 125 to 125 ಇದೆ. 120ರಿಂದ 125 ಸೆಂಟಿಮೀಟರ್ ಅಳತೆಯಿರೋ 17 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅಂದರೆ ಇದರ ರೂಢಿ ಬೆಲೆ ಈ ವರ್ಗಾಂತರದಲ್ಲಿರುತ್ತೆ. ಈ ವರ್ಗಾಂತರದ ಮೇಲಿನ ಮಿತಿ ಅಂತಿದೆ. ಸೊ ಇದು ಮೇಲ್ಮಿತಿ ಅಂದರೆ ಇದು 120, ಇದು 125 ಇದೆಯಲ್ಲ. ಸೊ 120ರಿಂದ 125 ಇದೆಯಲ್ಲ, ಇದರ ಮೇಲ್ಮಿತಿ ಬರೆಯದಾರೆ ಎಷ್ಟು ಬರಿತೀವಿ? 125.5 ಬರಿತೀವಿ ಮೇಲ್ಮಿತಿ. 125.5 ಬರಿತೀವಿ ಮೇಲ್ಮಿತಿ ಆಗಿರುತ್ತೆ. ಸೊ ಹಾಗಾದರೆ ಇದು ನೋಡ್ರಿ, ರೂಢಿ ಬೆಲೆ ಅಂದರೆ ಮಾಡಲ್ ಕ್ಲಾಸ್ ಹೊಂದಿರೋ ವರ್ಗಾಂತರದ ಮೇಲ್ಮಿತಿ ಅಂದರೆ ಇಲ್ಲಿ ಏನಿರುತ್ತಲ್ಲ ಲಾಸ್ಟ್ ನಂಬರು, ಇದಕ್ಕೆ ಪ್ಲಸ್ 0.5ನ ಆ್ಯಡ್ ಮಾಡ್ಕೋಬೇಕು. ಇದೇನು ಲಾಸ್ಟ್ ನಂಬರ್ ಇರುತ್ತಲ್ಲ ಅದಕ್ಕೆ ಪ್ಲಸ್ 0.5 ಆ್ಯಡ್ ಮಾಡಿದ್ರೆ ಅದು ಮೇಲ್ಮಿತಿ ಆಗಿರುತ್ತೆ. ಅದನ್ನ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದೇ ರೀತಿ ಲೋಯರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂತಿದೆ. ಮೀಡಿಯನ್ ಅಂದರೆ ನೋಡ್ರಿ ಮಧ್ಯಾಂಕ ಅಂತ ಕರಿತೀವಿ. ಸೊ ಇದಿಷ್ಟಕ್ಕೆ ಮಧ್ಯಾಂಕ ಯಾವುದು ಅಂದರೆ ಟೋಟಲಿ ಇವೆಲ್ಲ ಆ್ಯಡ್ ಮಾಡ್ಬೇಕು. 17 + 12 29 + 13 42. ಸೊ +8 50 + 10 ಅಂದರೆ ಟೋಟಲ್ 60 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? 60 ಆಗುತ್ತೆ. ಸೊ ಈ 60ನ ನಾವು ಡಿವೈಡ್ ಬೈ ಎಷ್ಟು ಮಾಡ್ಕೋಬೇಕು ಅಂದರೆ 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 30 ಬರುತ್ತೆ ಅಂತ ಹೇಳ್ತೀವಿ. ಟೋಟಲ್ ಎಲ್ಲ ಸ್ಟೂಡೆಂಟ್ಸ್ ಸೇರಿ 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದನ್ನ ಅರ್ಧದಷ್ಟು ಮಾಡಿದ್ರೆ 30 ಬರುತ್ತೆ. ಆ 30ನ ನಂಬರು ಇಲ್ಲಿ ಯಾವ ಮೀಡಿಯನಲ್ಲಿ ಸಿಗುತ್ತೆ ಅಂದರೆ ನೋಡ್ರಿ, 17 + 12 ಇಲ್ಲಿಗೆ 29 ಆಯ್ತು. 29 + 13 ಅಂದರೆ 42ವರೆಗೆ ಇಲ್ಲಿಗೆ ಆಗುತ್ತೆ. ಅಂದರೆ 30 ನಂಬರು ಈ ಒಂದು ವರ್ಗಾಂತರದಲ್ಲಿ ಸಿಗುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ 30 ಬರುತ್ತಲ್ಲ. ಇಲ್ಲಿಂದ ಇಲ್ಲಿಗೆ 29 ಸ್ಟೂಡೆಂಟ್ಸ್ ಆದರು. 30ನೇ ಸ್ಟೂಡೆಂಟ್ಸ್ ಸಿಗೋದು ಇದರಲ್ಲಿ. 29 ಜನ ಸ್ಟೂಡೆಂಟ್ಸ್ ಆಗ್ತಾರೆ. 30ನೇ ಸ್ಟೂಡೆಂಟ್ಸ್ ಸಿಗೋದು ಇದರಲ್ಲಿ. ಅಂದರೆ ಯಾವ ವರ್ಗಾಂತರ ಅಂದರೆ 130ರಿಂದ 135 ಆಗುತ್ತಲ್ಲ, ಇದರಲ್ಲಿ ಮಧ್ಯಾಂಕ ಇರುತ್ತೆ ಅಂತ. ಈ ವರ್ಗಾಂತರದಲ್ಲಿ ಮಧ್ಯಾಂಕ ಅಡಗಿರುತ್ತೆ ಅಂತ. ಸೊ 130ಯಿಂದ 135 ಏನು ವರ್ಗಾಂತರ ಇದೆಯಲ್ಲ ಕ್ಲಾಸ್ ಇಂಟರ್ವಲ್ಲು, ಇದರ ಕೆಳಮಿತಿ ಅಂತ ಕೇಳಿದಾನೆ. ಕೆಳಮಿತಿ ಅಂತ ಕರಿತೀವಿ. ಲೋಯರ್ ಲಿಮಿಟ್ ಎಷ್ಟು ಅಂದರೆ ಈ ಕೆಳಗಿನ ನಂಬರಲ್ಲೂ ಚಿಕ್ಕ ನಂಬರ್ 130 ಇದೆಯಲ್ಲ, ಇದರಲ್ಲಿ 0.5 ಮೈನಸ್ ಮಾಡಿರಿ 129.5 ಅನ್ನೋದು ಕೆಳಮಿತಿ ಆಗುತ್ತೆ, ಲೋಯರ್ ಲಿಮಿಟ್ ಆಗುತ್ತೆ. ಅಪ್ಪರ್ ಲಿಮಿಟ್ ಬೇಕಂದ್ರೆ ಪ್ಲಸ್ 0.5, ಲೋಯರ್ ಲಿಮಿಟ್ ಬೇಕಂದ್ರೆ -0.5 ಮಾಡ್ಕೋಬೇಕು. ಇವೆರಡು ಆ್ಯಡ್ ಮಾಡ್ಕೊಳ್ಳೋಣ. 10 is 0 ಕ್ಯಾರಿ 1. ಸೊ ಇಲ್ಲಿ 15ಗೆ 5 ಕ್ಯಾರಿ 1, 5 ಇಲ್ಲಿ 255 ಆಗುತ್ತೆ. ಇವೆರಡೂ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಮೊತ್ತ ಕೇಳಿದಾನೆ 250 ಬರುತ್ತೆ. 255 ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್.
ಕ್ಲಿಯರ್? ಈ ರೀತಿ ಸಾಲ್ವ್ ಮಾಡ್ತೀವಿ ಅದನ್ನು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. If the median and mode of a frequency distribution are 26 and 29 respectively, then the mean is ಅಂತ ಇದೆ. ಸೊ ಆವರ್ತನ ವಿತರಣೆಯ ಮಧ್ಯಾಂಕ ಮತ್ತು ರೂಢಿ ಬೆಲೆಗಳು ಕ್ರಮವಾಗಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಸೊ ಮಧ್ಯಾಂಕ ಮತ್ತು ರೂಢಿ ಬೆಲೆಗಳು 26 ಮತ್ತು 29 ಆಗಿದ್ದರೆ ಆಗ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಸರಾಸರಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸರಾಸರಿ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ಮಧ್ಯಾಂಕ, ರೂಢಿ ಬೆಲೆ ಮತ್ತು ಸರಾಸರಿ ಮೂರಕ್ಕಿರ್ತಕ್ಕಂಥ ಫಾರ್ಮುಲಾ ನೋಡ್ರಿ. ಮೀಡಿಯನ್ ಮೋಡ್ ಅಂತ ಮೂರು ಬರ್ತವೆ. ಮೀಡಿಯನ್ನು ಮೋಡ್ ಅಂತ. ಮೋಡ್ ಅಂದರೆ ಇಲ್ಲಿ ಕನ್ನಡದಲ್ಲಿ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಮೀಡಿಯನ್ ಅಂದರೆ ಮಧ್ಯಾಂಕ ಅಂತ ಕರಿತೀವಿ. ಮೀನ್ ಅಂದರೆ ಸರಾಸರಿ ಅಂತ ಬರಿತೀವಿ. ಸೊ ಇಲ್ಲಿ ಮೈನಸ್ ಹಾಕಿ ಇಲ್ಲಿ ಇಟ್ಕೊಳ್ಟು ಹಾಕ್ಬೇಕು. ಇಲ್ಲಿ 2 ಹಾಕಿ ಇಲ್ಲಿ 3 ಹಾಕಿದ್ವಿ ಅಂದರೆ ಸೊ ಇದು ಫಾರ್ಮುಲಾ ಆಗುತ್ತೆ. ಮೋಡ್ ಕಂಡುಹಿಡಿಯೋ ಫಾರ್ಮುಲಾ ಇಲ್ಲಿ ಮೈನಸ್, ಇಲ್ಲಿ 2, ಇಲ್ಲಿ 3 ಹಾಕ್ತಾ ಇದ್ದೀವಿ. ಸೊ ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಅಂತ ಬರಿತೀವಿ. ಮೋಡ್ ಕಂಡುಹಿಡಿಬೇಕಂದ್ರೆ 3 ಮೀಡಿಯನ್ ಮೈನಸ್ 2 ಮೀನ್ ಆಗುತ್ತೆ. ಈ ಫಾರ್ಮುಲಾ ಗೊತ್ತಿದ್ರೆ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಮೋಡ್ ರೂಢಿ ಬೆಲೆ ಕೊಟ್ಟಿದ್ದಾನೆ. ಎಷ್ಟಿದೆ ರೂಢಿ ಬೆಲೆ ಅಂದರೆ 29 ಇದೆ. 29 ಬರೀತಾ ಅದನ್ನೇ ಈಕ್ವಲ್ ಟು 3 ಇಂಟು ಮೀಡಿಯನ್ ಅಂದರೆ ಎಷ್ಟಿದೆ 26 ಇದೆ. 26 ಬರೀತಾ ಅದನ್ನೇ ಮೈನಸ್ 2 ಇಂಟು ಮೀನ್ ಹಾಗೆ ಬರ್ಕಂತ ಅದನ್ನೇ. ಮೀನ್ ಅಂದರೆ ಸರಾಸರಿ ಅಂತ ಅರ್ಥ. ಸೊ ಇವಾಗ 26 ಇಂಟು 3 ಎಷ್ಟಾಗುತ್ತೆ ಅಂದರೆ 78 ಬರುತ್ತೆ. 29 ಲೆಫ್ಟ್ ಸೈಡಿಗೆ ಬಂದರೆ ಮೈನಸ್ 29 ಆಗುತ್ತೆ. 2 ಮೀನ್ ಅನ್ನೋದು ಲೆಫ್ಟ್ ಸೈಡಿಗೆ ಬಂದರೆ ಪ್ಲಸ್ 2 ಮೀನ್ ಆಗುತ್ತೆ. ಸೊ ಇವಾಗ 2 ಮೀನ್ ಈಕ್ವಲ್ ಟು 78ರಲ್ಲಿ 29ನ ಮೈನಸ್ ಮಾಡ್ರೆ 18ರಾಗ 9 ಕಳೆದ್ರೆ 9. ನೆಕ್ಸ್ಟು 6 2 ಕಳೆದ್ರೆ 4, 49 ಬರುತ್ತೆ. ಮೀನ್ ಕಂಡುಹಿಡಿಬೇಕಂದ್ರೆ 49 2 ಈ ಕಡೆ ಬಂದರೆ ಡಿವೈಡ್ ಬೈ 2 ಆಗುತ್ತೆ. 49ಗೆ ಅರ್ಧ ಅಂದರೆ 24.25 ಬರುತ್ತೆ. ಇದು ಸರಾಸರಿ ಆಗಿರುತ್ತೆ. ಸರಾಸರಿ 24.25 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಅದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ಫಾರ್ಮುಲಾ ಗೊತ್ತಿದ್ರೆ ಈ ಲೆಕ್ಕವನ್ನು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. The probability for a leap year selected at random to have 52 Mondays and 53 Sundays is. ಅಧಿಕ ವರ್ಷದಲ್ಲಿ 52 ಸೋಮವಾರಗಳು ಮತ್ತು 53 ಭಾನುವಾರಗಳು ಇರುವ ಸಂಭವನೀಯತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಅಧಿಕ ವರ್ಷದಲ್ಲಿ ನೋಡ್ರಿ, ಒಂದು ಅಧಿಕ ವರ್ಷದಲ್ಲಿ 52 ವಾರಗಳು ಕಂಪ್ಲೀಟ್ ಆಗಿ 2 ಎಕ್ಸ್ಟ್ರಾ ಡೇಸ್ ಇರ್ತವೆ ಅನ್ನೋದು ಗೊತ್ತಿಲ್ಲ. 52 ವಾರಗಳು ಕಂಪ್ಲೀಟ್ ಆಗಿ 2 ಎಕ್ಸ್ಟ್ರಾ ಡೇಸ್. ಯಾಕಂದರೆ ಅಧಿಕ ವರ್ಷದಲ್ಲಿ 366 ದಿನಗಳಿರ್ತವೆ. ಅಧಿಕ ವರ್ಷದಲ್ಲಿ ಟೋಟಲಿ 366 ಡೇಸ್ ಇರ್ತವೆ. ಒಂದು ವಾರಕ್ಕೆ 7 ದಿನ ಅಲ್ಲ, ಆ ಥರದ 52 ವಾರಗಳು ಕಂಪ್ಲೀಟ್ ಆಗಿ ಇನ್ನು 2 ಹೆಚ್ಚುವರಿ ದಿನಗಳಿರ್ತವೆ. ಯಾವುದೇ ಅಧಿಕ ವರ್ಷ ತಗೊಳ್ರಿ 52 ಸೋಮವಾರ ಇರ್ತವೆ, 52 ಭಾನುವಾರ ಇರ್ತವೆ, 52 ಮಂಗಳವಾರ, 52 ಬುಧವಾರ, 52 ಗುರುವಾರ, 52 ಶುಕ್ರವಾರ, 52 ಶನಿವಾರ. ಯಾವುದೇ ವಾರಗಳು 52 ಅಂತ ಎಲ್ಲದರಲ್ಲೂ ಕಂಪಲ್ಸರಿ ಇರ್ತವೆ. ಆ ಅಧಿಕ ವರ್ಷದಲ್ಲಿ 52 ಸೋಮವಾರ ಬರಬೇಕು ಮತ್ತು 53 ಭಾನುವಾರಗಳು ಬರುವ ಸಂಭವನೀಯತೆ ಕೇಳಿದ್ದಾನೆ ಅಂದ್ರೆ ಸೊ ಇಲ್ಲಿ ಉಳಿದಿರೋ 2 ಎಕ್ಸ್ಟ್ರಾ ಡೇಸ್ ಮೇಲೆ ಗಮನ ಇರ್ಬೇಕು ನಮಗೆ. ಈ 2 ಎಕ್ಸ್ಟ್ರಾ ಡೇಸ್ ಯಾವ್ಯಾವ ಇರೋ ಚಾನ್ಸಸ್ ಇರುತ್ತೆ ಅಂದರೆ 52 ವಾರಗಳು ಕಂಪ್ಲೀಟ್ ಆಗಿ 2 ಹೆಚ್ಚುವರಿ ದಿನ ಉಳಿತು ಅಂದರೆ ಆ 2 ಹೆಚ್ಚುವರಿ ದಿನಗಳು ಕಂಟಿನ್ಯೂಸ್ ಡೇಸೇ ಆಗಿರ್ಬೇಕು. ಒಂದಿನ ಆದಮೇಲೆ ಇನ್ನೊಂದು ದಿನ 2 ದಿನ ಎಕ್ಸ್ಟ್ರಾ ಉಳಿದೇವಂದರೆ ಅವು ಕಂಟಿನ್ಯೂಸ್ ಡೇಸ್ ಆಗಿರೋ ಚಾನ್ಸಸ್ ಅಂದರೆ ಭಾನುವಾರ ಸೋಮವಾರ ಆದರೆ ಇರ್ಬೋದು, ಅಥವಾ ಸೋಮವಾರ ಮಂಗಳವಾರ ಆದರೆ ಇರ್ಬೇಕು, ಅಥವಾ ಮಂಗಳವಾರ ಬುಧವಾರ ಆದರೆ ಇರ್ಬೋದು, ಅಥವಾ ಬುಧವಾರ ಗುರುವಾರ ಆದರೆ ಉಳಿಬೋದು, ಅಥವಾ ಗುರುವಾರ ಶುಕ್ರವಾರ ಆಗಿರ್ಬೋದು, ಅಥವಾ ಶುಕ್ರವಾರ ಶನಿವಾರ ಆಗಿರ್ಬೋದು, ಅಥವಾ ಶನಿವಾರ ಭಾನುವಾರ ಆಗಿರ್ಬೋದು. ಭಾನುವಾರ ಸೋಮವಾರ ಆಲ್ರೆಡಿ ಇಲ್ಲಿ ಬರ್ದೇ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಯಾವುದೇ ವರ್ಷ ತಗೊಂಡ್ರು 52 ವಾರಗಳು ಕಂಪಲ್ಸರಿ ಇದ್ದೇ ಇರ್ತವೆ. ಅಧಿಕ ವರ್ಷದಲ್ಲಿ 52 ವಾರ ಕಂಪ್ಲೀಟಾಗಿ 2 ಎಕ್ಸ್ಟ್ರಾ ಡೇಸ್ ಇರ್ತವಲ್ಲ, ಈ 2 ಎಕ್ಸ್ಟ್ರಾ ಡೇಸು ಯಾವ 2 ದಿನ ಆಗಿರೋ ಚಾನ್ಸಸ್ ಇರುತ್ತೆ. ಭಾನುವಾರ ಸೋಮವಾರ ಆಗಿರ್ಬೋದು, ಸೋಮವಾರ ಮಂಗಳವಾರ, ಮಂಗಳವಾರ ಬುಧವಾರ, ಬುಧವಾರ ಗುರುವಾರ, ಗುರುವಾರ ಶುಕ್ರವಾರ, ಶುಕ್ರವಾರ ಶನಿವಾರ, ಅಥವಾ ಶನಿವಾರ ಭಾನುವಾರ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಇದರಲ್ಲಿ ನೋಡ್ರಿ, ನಾವು ಇದರಲ್ಲಿ ಏನು ಮಾಡಬೇಕು ಅಂದ್ರೆ ನಮಗೆ 52 ಸೋಮವಾರ ಬರ್ಬೇಕಂದ್ರೆ ಈ 7 ದಿನಗಳೇನಿದಾವಲ್ಲ ಇದರಲ್ಲಿ ಸೋಮವಾರ ಇರೋಂಗಿಲ್ಲ. ಸೋಮವಾರ ಇಲ್ಲದೇ ಇರೋ ಸೆಲೆಕ್ಟ್ ಮಾಡ್ಕೋಬೇಕು. 53 ಭಾನುವಾರ ಇರ್ಬೇಕಂದ್ರೆ ಸೋಮವಾರ ಇರೋಂಗಿಲ್ಲ, ಭಾನುವಾರ ಇರ್ಬೇಕು. ಅದರಲ್ಲಿ ಸೋಮವಾರ ಇಲ್ಲದೇ ಇರೋ ಥರ ಭಾನುವಾರ ಇರೋದೆಷ್ಟು ಅಂದರೆ ಇದರಲ್ಲಿ ಸೋಮವಾರ ಇದೆ ಭಾನುವಾರನೂ ಇದೆ ಅಂದರೆ ಸೋಮವಾರ ಇರೋಂಗಿದ್ದಿಲ್ಲ. ಬಟ್ ಇದನ್ನು ತಗೊಳಂಗಿಲ್ಲ ನೋಡ್ರಿ. ನಮ್ಮ ಈ 7 ದಿನಗಳ ಏನು 7 ಪಾಸಿಬಿಲಿಟೀಸ್ ಇದೆಯಲ್ಲ ಅದರಲ್ಲಿ 52 ಸೋಮವಾರ ಇದರಲ್ಲೇ ಇರ್ತಾವೆ.
52 ಸೋಮವಾರ ಕಂಪಲ್ಸರಿ ಇರ್ತವೆ. ನಾವು ಉಳಿಯೋ 2 ದಿನಗಳಲ್ಲಿ ಸೋಮವಾರ ಇರಬಾರ್ದು. ಸೋಮವಾರ ಇಲ್ಲದೇ ಇದ್ದರೆ 52 ಸೋಮವಾರ ಇದ್ದಂಗೆ ಆ ವರ್ಷದಲ್ಲಿ. ಯಾಕಂದರೆ 52 ವಾರ ಆಗಿದೆ ಅಂದರೆ 52 ಸೋಮವಾರ ಅಂತ ಕಂಪಲ್ಸರಿ ಇದ್ದೇ ಇರ್ತವೆ. ಉಳಿಯೋ 2 ದಿನದಲ್ಲಿ ಸೋಮವಾರ ಇಲ್ಲದೇ ಇದ್ದರೆ 52 ಸೋಮವಾರನೇ ಅಧಿಕ ವರ್ಷದಲ್ಲಿ ಇರ್ತವೆ. ಹಾಗಾಗಿ ಇಲ್ಲಿ ಸೋಮವಾರ ಇಲ್ಲದೇ ಇರೋದು ಹುಡ್ಕೋಬೇಕು. ಸೋಮವಾರ ಇಲ್ಲದೇ ಇರೋದಂದರೆ ಇದರಲ್ಲಿ ಸೋಮವಾರ ಇಲ್ಲ, ಇದರಲ್ಲಿ ಸೋಮವಾರ ಇಲ್ಲ, ಇದರಲ್ಲಿ ಸೋಮವಾರ ಇಲ್ಲ, ಇದರಲ್ಲಿ ಸೋಮವಾರ ಇಲ್ಲ, ಇದರಲ್ಲಿ ಸೋಮವಾರ ಇಲ್ಲ. ಸೋಮವಾರ ಇಲ್ಲದೇ ಇರೋದು ಹುಡುಕಿದ್ರೆ ಫಸ್ಟ್ ನಾವು ಸೋಮವಾರ 52 ಸೋಮವಾರ ಬೇಕಂದರೆ ಇದರಲ್ಲೇ 52 ಸೋಮವಾರ ಇರ್ತವೆ. ಅಂದರೆ ನಾವು ಈ ಉಳಿಯ 2 ದಿನದಲ್ಲಿ ಸೋಮವಾರ ಇಲ್ಲದೇ ಇರೋದಂದ್ರೆ ಇದರಲ್ಲಿಲ್ಲ, 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 ಇದರಲ್ಲಿಲ್ಲ. 53 ಭಾನುವಾರ ಇರಬೇಕು ಅಂತ ಹೇಳಿದಾರೆ ಅಂದಮೇಲೆ ನಮಗೆ 52 ಭಾನುವಾರ ಅಂತ ಕಂಪಲ್ಸರಿಯಾಗಿ ಇದ್ದೇ ಇರ್ತವೆ. ಉಳಿಯ 2 ದಿನದಲ್ಲಿ ಯಾವ್ದಾದ್ರು ಒಂದಿನ ಭಾನುವಾರ ಆಗಿದ್ದರೆ ಮಾತ್ರ ಆ ವರ್ಷದಲ್ಲಿ 53 ಭಾನುವಾರ ಬರ್ತವೆ ಅಂತ. ಉಳಿಯ 2 ದಿನದಲ್ಲಿ ಈ ರೈಟ್ ಮಾರ್ಕ್ ಹಾಕಿದ್ರಲ್ಲಿ ಭಾನುವಾರ ಇರಬೇಕು. ಭಾನುವಾರ ಇರಬೇಕಂದ್ರೆ ಇದರಲ್ಲಿ ಭಾನುವಾರ ಇಲ್ಲ, ಇದರಲ್ಲಿ ಭಾನುವಾರ ಇಲ್ಲ, ಇದರಲ್ಲಿ ಭಾನುವಾರ ಇಲ್ಲ, ಇದರಲ್ಲಿ ಭಾನುವಾರ ಇಲ್ಲ, ಇದರಲ್ಲಿ ಮಾತ್ರ ಇದೆ. ಸೋಮವಾರ ಇರೋಂಗಿಲ್ಲ, ಬಟ್ ಭಾನುವಾರ ಇರಬೇಕು ಅಂದರೆ ಇದು ಒಂದೇ. ಬಟ್ ಇದರಲ್ಲಿ ಭಾನುವಾರ ಇದೆ, ಅದ್ರ ಜೊತೆ ಸೋಮವಾರ ಇರೋದ್ರಿಂದ ಇದನ್ನೂ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ. ಸೊ ಹಾಗಾದ್ರೆ ಈ 2 ದಿನಗಳ ಉಳಿಯೋ ಸಾಧ್ಯತೆ ಎಷ್ಟಿದೆ, ಪ್ರಾಬಬಿಲಿಟಿ ಕಂಡುಹಿಡಿಬೇಕಂದ್ರೆ ಟೋಟಲಿ ಈ ಉಳಿಯ 2 ದಿನಗಳು 1, 2, 3, 4, 5, 6, 7 ವಿಧಗಳಾಗಿ ಉಳಿಯೋ ಸಾಧ್ಯತೆ ಇರುತ್ತೆ. ಆ 7 ದಿನಗಳಲ್ಲಿ ಸೋಮವಾರ ಇರೋಂಗಿಲ್ಲ, ಭಾನುವಾರ ಇರ್ತಕ್ಕಂಥ ಪಾಸಿಬಿಲಿಟಿ ಇದು ಒಂದೇ. ಸೋಮವಾರ ಇಲ್ದಂಗೆ ಭಾನುವಾರ ಇರೋ ಪಾಸಿಬಿಲಿಟಿ ಇದು ಒಂದೇ. ಆ ಒಂದನ್ನು ಮೇಲ್ಗಡೆ ಬರೀಬೇಕು. ಸೊ ಅವಾಗ ಸಂಭವನೀಯತೆ 1/7 ಆಗುತ್ತೆ. 1/7 ಅನ್ನೋದು ಇಲ್ಲಿ 4th ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ದ ಪ್ರಾಬಬಿಲಿಟಿ ದಟ್ ಇನ್ ಎ ಫ್ಯಾಮಿಲಿ ಆಫ್ 3 children ದೇರ್ ವಿಲ್ ಬಿ at least 2 boys ಈಸ್ 3 ಮಕ್ಕಳಿರುವ ಕುಟುಂಬದಲ್ಲಿ ಕನಿಷ್ಠ 2 ಗಂಡು ಮಕ್ಕಳು ಇರುವ ಸಂಭವನೀಯತೆ. ನೋಡ್ರಿ, ಒಂದು ತಂದೆ ತಾಯಿ ಅಂದರೆ ಗಂಡ ಹೆಂಡತಿಗೆ 3 ಜನ ಮಕ್ಕಳು ಹುಟ್ಟಿರ್ತಾರೆ. ಅದರಲ್ಲಿ ಕನಿಷ್ಠ 2 ಗಂಡು ಮಕ್ಕಳಿರೋ ಸಾಧ್ಯತೆ ಎಷ್ಟು ಅಂತ ಕ್ವಶನ್ ಕೇಳಿದಾಗ ಫಸ್ಟ್ ನಾವು ಎಸ್ ಗಣದೊಳಗಡೆ ಸ್ಯಾಂಪಲ್ ಸ್ಪೇಸ್ ಫಲಿತ ಗಣ ಅಂತ ಕರಿತೀವಿ. ಒಂದು ತಂದೆ ತಾಯಿಗೆ 3 ಮಕ್ಕಳು ಯಾವ ಥರ ಹುಟ್ಟೋ ಚಾನ್ಸಸ್ ಇರುತ್ತೆ ಅಂತ ಫಸ್ಟ್ ಬರೀತಾ ಹೋಗೋಣ. ಸೊ ನೋಡ್ರಿ, ಬಾಯಿ ನೆಕ್ಸ್ಟು ಬಾಯಿ ಆಮೇಲೆ 4 ಬಾಯ್ಸ್ 4 ಗರ್ಲ್ಸ್ ಬರಿತೀನಿ. ಫಸ್ಟ್ 4 ಬಾಯ್ಸ್ 4 ಗರ್ಲ್ಸ್ ಬರಿತೀನಿ. ಸೊ ಯಾಕಂದ್ರೆ ಒಂದು ಕುಟುಂಬದಲ್ಲಿ 3 ಜನ ಮಕ್ಕಳು ಹುಟ್ಟೋ ಚಾನ್ಸಸ್ 8 ವಿಧಗಳಾಗಿ ಹುಟ್ಟಬೋದು. 8 ವಿಧ ಇರೋದ್ರಿಂದ 4 ಬಾಯ್ಸ್ 4 ಗರ್ಲ್ಸ್ ಬರ್ತೀನಿ. ನೆಕ್ಸ್ಟ್ 2 ಕಂಟಿನ್ಯೂಸ್ ಆಗಿ ಬಾಯ್ಸ್ ಬರ್ಕೊಂಡು 2 ಕಂಟಿನ್ಯೂಸ್ ಆಗಿ ಗರ್ಲ್ಸ್ ಬರಿತೀನಿ. ಮತ್ತು 2 ಕಂಟಿನ್ಯೂಸ್ ಆಗಿ ಬಾಯ್ಸ್ ಬರ್ಕೊಂಡು 2 ಕಂಟಿನ್ಯೂಸ್ ಆಗಿ ಗರ್ಲ್ಸ್ ಬರೀತಾರೆ. ಇವಾಗ 4 ಬಾಯ್ಸ್ 4 ಗರ್ಲ್ಸ್, 2 ಬಾಯ್ಸ್ 2 ಗರ್ಲ್ಸ್ ಆದಮೇಲೆ ಇವಾಗ 1 ಬಾಯಿ 1 ಗರ್ಲು, ಮತ್ತು 1 ಬಾಯಿ 1 ಗರ್ಲು, 1 ಬಾಯಿ 1 ಗರ್ಲು, 1 ಬಾಯಿ 1 ಗರ್ಲ್ ಬರಿತಾ ಹೋಗ್ತೀನಿ. ಇವಾಗ ನೋಡ್ರಿ, ಒಬ್ಬ ತಂದೆ ತಾಯಿಗೆ 3 ಜನ ಮಕ್ಕಳು ಈ ರೀತಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಅಂದರೆ 3 ಜನ ಮಕ್ಕಳು ಬಾಯ್ಸೇ ಹುಟ್ಟೋ ಚಾನ್ಸಸ್ ಇದೆ ತಾನೆ. ಮೊದಲನೇ ಮಗ ಗಂಡು, 2ನೇ ಮಗನೂ ಗಂಡು, 3ನೇ ಮಗನೂ ಗಂಡು ಹುಟ್ಟೋ ಚಾನ್ಸಸ್ ಇರುತ್ತೆ. ಅಥವಾ ಮೊದಲನೇ ಮಗ ಗಂಡು, 2ನೇ ಮಗನೂ ಗಂಡು, 3ನೇದ ಹುಡುಗಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಅಥವಾ ಫಸ್ಟ್ ಗಂಡು ಆಮೇಲೆ ಹೆಣ್ಣು, ಲಾಸ್ಟ್ ಮತ್ತು ಗಂಡು ಹುಟ್ಟೋ ಚಾನ್ಸಸ್ ಇರುತ್ತೆ. ಅಥವಾ ಫಸ್ಟ್ ಗರ್ಲ್ ಬಾಯಿ ಆಮೇಲೆ 2 ಗರ್ಲ್ಸ್ ಹುಟ್ಟೋ ಚಾನ್ಸಸ್ಸು ಕೂಡ ಇರುತ್ತೆ. ಅಥವಾ ಮೊದಲನೇದು ಗರ್ಲ್ ಹುಟ್ಟಿ ಸೆಕೆಂಡು ಬಾಯಿ 3ರ್ಡು ಬಾಯಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಮೊದಲನೇದು ಗರ್ಲು ಮಧ್ಯದ ಬಾಯಿ ಲಾಸ್ಟಿಗೂ ಗರ್ಲ್ ಹುಟ್ಟೋ ಚಾನ್ಸಸ್ ಇರುತ್ತೆ. ಅಥವಾ ಫಸ್ಟ್ ಗರ್ಲು ಸೆಕೆಂಡ್ ಗರ್ಲು 3ನೇದು ಗರ್ಲ್ ಬಾಯಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಅಥವಾ 3 ಜನ ಗರ್ಲ್ಸ್ ಹುಟ್ಟೋ ಚಾನ್ಸಸ್ ಇದೆ. ಒಬ್ಬ ತಂದೆ ತಾಯಿಗೆ, ಒಂದು ದಂಪತಿಗೆ 3 ಮಕ್ಕಳು ಹುಟ್ಟೋ ಚಾನ್ಸಸ್ ಈ ರೀತಿ 8 ವಿಧಗಳಾಗಿ ಹುಟ್ಟಬೋದು. ಸೊ 8 ವಿಧಗಳಾಗಿ ಹುಟ್ಟೋ ಚಾನ್ಸಸ್ ಇದೆ ಅಂದರೆ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ನಾವು ಕೆಳಗಡೆ 8 ಡಿಫ್ರೆಂಟ್ ವೇಸಲ್ಲಿ 3 ಮಕ್ಕಳು ಚಾನ್ಸಸ್ ಇದೆ. ಹಾಗಾಗಿ 8 ಕೆಳಗೆ ಬರೀತೀನಿ. ಅಲ್ಲಿ ಕನಿಷ್ಠ 2 ಗಂಡು ಮಕ್ಕಳು ಇರುವ ಸಂಭವನೀಯತೆ ಕನಿಷ್ಠ 2 ಅಂತಿದೆ. ಕನಿಷ್ಠ 2 ಗಂಡು ಮಕ್ಕಳು ಇರೋ ಚಾನ್ಸಸ್ ಇದೆ. ಕನಿಷ್ಠ 2 ಅಂದರೆ ಇಂಗ್ಲೀಷಲ್ಲಿ ಅಟ್ಲೀಸ್ಟ್ 2 ಅಂತ ಇದೆ. ಅಟ್ಲೀಸ್ಟ್ 2 ಅಂದರೆ 2 ಆರ್ ಮೋರ್ ದ್ಯಾನ್ 2 ಅಂತ, 2 ಆರ್ ಮೋರ್ ದ್ಯಾನ್ 2 ಅಂತ ಬರೀತೀನಿ. 2 ಅಥವಾ 2ಕ್ಕಿಂತ ಹೆಚ್ಚು ಅಂತ. ಅಟ್ಲೀಸ್ಟ್ 2 ಅಂದರೆ ಕನಿಷ್ಠ 2 ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ 2 ಗಂಡಿರೋವು ಬರೀಬೇಕು. 2 ಗಂಡಿರೋದು ಇದು ಒಂದಿದೆ, 2 ಗಂಡು, ಇದರಲ್ಲಿ 2 ಗಂಡಿದೆ, ಆಮೇಲೆ ಇದರಲ್ಲಿ 2 ಗಂಡಿದೆ. ಸೊ ಇದಿಷ್ಟೇ, 2 ಗಂಡಿರೋ 1, 2, 3 ಸಾಧ್ಯತೆ ಇದೆ. ಕನಿಷ್ಠ 2 ಅಂದರೆ 2ಕ್ಕಿಂತ ಹೆಚ್ಚು ಅಂದರೆ 3 ಗಂಡಿರೋದು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಹಾಗಾದ್ರೆ ಕನಿಷ್ಠ 2 ಗಂಡು ಮಕ್ಕಳು ಇರುವ ಸಂಭವತಿ ಅಂದರೆ 1 2 3 4 ವಿಧ ಅದು ಏನು ರೌಂಡ್ ಆಫ್ ಮಾಡಿದೆನಲ್ಲ 4 ವಿಧ ಅದು. ಹಾಗಾಗಿ 4 ಮೇಲೆ ಬರೀಬೇಕು. 4 1 4 4 2 8 ಕ್ಯಾನ್ಸಲ್ ಆಗಿ ಸಂಭವನೀಯತೆ 1/2 ಬರುತ್ತೆ. 1/2 ಅನ್ನೋದಿಲ್ಲಿ ಆಪ್ಷನ್ ಥರ್ಡ್ ಒನ್ನಲ್ಲಿದೆ. ಯಾಕಂದರೆ ಇದು 4/8 ಇತ್ತಲ್ಲ, ಡಿವೈಡ್ ಮಾಡಿಲ್ಲ, 4/8 ಅಂತೆಲ್ಲ ಆಪ್ಷನಲ್ಲಿ ಕೊಟ್ಟಿದ್ದಾನೆ, ಅದೇ ಸರಿ ಉತ್ತರ. ಮತ್ತೇನು ಕ್ಯಾನ್ಸಲ್ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ 4 ಇದೆ, ಇಲ್ಲಿ 8 ಇದೆಯಲ್ಲ, ಅದೇ ಆನ್ಸರ್ ಇದೆ ಥರ್ಡ್ ಒನ್ನಲ್ಲಿ. ಮತ್ತೇನು 1/2 ಅಂತ ಸಿಂಪ್ಲಿಫೈಡ್ ಮಾಡಿಲ್ಲ. ನೆಕ್ಸ್ಟ್ ಕ್ವೆಶನ್ ಬರೋಣ. A hemispherical bowl is made up of steel of thickness 0.30 cm. The inner radius of the bowl is 3 cm. The volume of the steel used is. ಅರ್ಧ ಗೋಳಾಕಾರದ ಬಟ್ಟಲನ್ನು 0.30 ಸೆಂಟಿಮೀಟರ್ ದಪ್ಪ ಇರುವ ಉಕ್ಕಿನಿಂದ ತಯಾರಿಸಲಾಗುತ್ತದೆ. ಬಟ್ಟಲಿನ ಒಳಗಿನ ತ್ರಿಜ್ಯವು 3 ಸೆಂಟಿಮೀಟರ್. ಬಳಸಲಾದ ಉಕ್ಕಿನ ಪರಿಮಾಣ ಎಷ್ಟು ಅಂತ ಕೇಳಿದ್ದಾನೆ, ಅಥವಾ ಉಕ್ಕಿನ ಘನಫಲ ಅಂತಲೂ ಕೇಳ್ಬೋದು. ಪರಿಮಾಣ ಅಥವಾ ಘನಫಲ ಅಂತಿರುತ್ತೆ. ಸೊ ನೋಡ್ರಿ, ಅರ್ಧ ಗೋಳಾಕೃತಿಯಲ್ಲಿ ಒಂದು ಬಟ್ಟಲಿದೆ ಈ ರೀತಿ. ಸೊ ಇದಕ್ಕೆ ಇಷ್ಟು ಥಿಕ್ನೆಸ್ ಕೊಟ್ಟಿದ್ದಾನೆ. ಥಿಕ್ನೆಸ್ ಅಂದರೆ ನಾನು ಇಲ್ಲಿ ಮಾಡಿದ್ನಲ್ಲ, ಥಿಕ್ನೆಸ್ 0.30 ಸೆಂಟಿಮೀಟ್ರ್ ಇದರ ಥಿಕ್ನೆಸ್ ಇದು 0.30 ಸೆಂಟಿಮೀಟ್ರ್ ಇದೆ. ಇದರ ಒಳಗಿನ ತ್ರಿಜ್ಯ ಇನ್ನರ್ ರೇಡಿಯಸ್ ಕೊಟ್ಟಿದ್ದಾನೆ. ಒಳಗಿನ ತ್ರಿಜ್ಯ ಇಲ್ಲಿಂದ ಇಲ್ಲಿಗೆ ಇನ್ನರ್ ರೇಡಿಯಸ್ ಎಷ್ಟಿದೆ ಅಂದರೆ 3 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ, 3 ಸೆಂಟಿಮೀಟ್ರ್. ಸೊ ಹಾಗಾದರೆ ಈ ಸ್ಟೀಲ್ ಏನು ಪಾತ್ರೆ ಮಾಡಿದಾನಲ್ಲ, ಇದಕ್ಕೆ ಬಳಸಲಾದ ಏನು ಉಕ್ಕು ಇರುತ್ತಲ್ಲ ಸ್ಟೀಲ್, ಎಷ್ಟು ಘನಫಲ ಇದೆ, ಅದರ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ ಔಟ್ರ್ ಲೈನ್ ಒಂದು ಕಾಣಿಸುತ್ತೆ ನಿಮಗೆ, ಇನ್ನರ್ ಲೈನ್ ಒಂದು ಕಾಣಿಸುತ್ತಲ್ಲ. ಔಟ್ರ್ ಲೈನ್ ರೇಡಿಯಸ್ ಎಷ್ಟಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ 3 ಸೆಂಟಿಮೀಟ್ರ್, ಒಳಗಿಂದ ಈ ಕಡೆಗೆ 0.30 ಸೆಂಟಿಮೀಟ್ರ್ ಅಂದರೆ 3.3 ಸೆಂಟಿಮೀಟ್ರ್ ಆಗುತ್ತೆ. ಸೊ ಇದು ಔಟರ್ ಹೆಮಿಸ್ಪಿಯರ್ನ ರೇಡಿಯಸ್. ಇದು ಒಳಗಿಂದ ಅರ್ಧ ಗೋಳದ ತ್ರಿಜ್ಯ 3 ಸೆಂಟಿಮೀಟ್ರ್ ಇದ್ದಾರೆ, ಸ್ಮಾಲ್ ಆರ್ನ 3 ಸೆಂಟಿಮೀಟ್ರ್ ಅಂತ ತಗೊಂತೀನಿ. ಸೊ ಫಸ್ಟ್ ಏನು ಮಾಡ್ಬೇಕಂದ್ರೆ ಈ ಔಟ್ರ್ ಹೆಮಿಸ್ಪಿಯರ್ ಇದೆಯಲ್ಲ ಅರ್ಧ ಗೋಳಾಕೃತಿ, ಇದರ ಘನಫಲ ಕಂಡಿಡ್ದು ಒಳಗಿಂದ ಘನಫಲ ಕಂಡಿಡ್ದು ಮೈನಸ್ ಮಾಡಿದರೆ ಇಲ್ಲಿ ಬಳಸಲಾದ ಈ ಉಕ್ಕಿನ ಘನಫಲ ಎಷ್ಟು ಅಂತ ಸಿಗುತ್ತೆ. ಸೊ ಹಾಗಾದರೆ ಅರ್ಧ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ 2/3 πr³ ಅಂತ ಬರೀತೀನಿ. ಸೊ ಈ ದೊಡ್ಡ ಅರ್ಧಗೋಳದ ಘನಫಲದಲ್ಲಿ ಚಿಕ್ಕ ಅರ್ಧಗೋಳದ ಘನಫಲ ಅದೇ 2/3 ಸ್ಮಾಲ್ πr³ ಸ್ಮಾಲ್ ಆರ್ ಬರ್ಕೊಂಡು ಮೈನಸ್ ಮಾಡಿದಾಗ ಇದೇನು ಇವೆರಡರ ನಡುವೆ ಜಾಗ ಇರುತ್ತಲ್ಲ ಥಿಕ್ನೆಸ್, ಅದೆಷ್ಟು ದಪ್ಪ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಇದರಲ್ಲೂ 2/3 π ಇದೆ, ಇದರಲ್ಲೂ 2/3 π ಇದೆ. 2/3 πನ ಕಾಮನ್ ತಕ್ಕೊಂಡ್ರೆ ಇಲ್ಲಿ ಆರ್ ಉಳಿಯುತ್ತೆ. ಆರ್ ಅಂದರೆ 3.3 ಆಗುತ್ತೆ. 3.3 ಹೋಲ್ ಕ್ಯೂಬ್ ಬರಿತೀನಿ, ಮೈನಸ್ ಈ ಆರ್ ಅಂದರೆ 3 ಆಗುತ್ತೆ. 3 ಕ್ಯೂಬ್ ಬರೀತಾ ಅದನ್ನು 3 ಕ್ಯೂಬ್. ಸೊ 3.3 ಹೋಲ್ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ ನೋಡ್ಕೊಳ್ರಿ. 3.3 ಹೋಲ್ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ ಅಂದರೆ 3.3ನ 3 ಸಲ ಗುಣಿಸ್ಬೇಕು. 2 ಸಲ ಗುಣಿಸಿದ್ವಿ 3.3 ಅಂದರೆ 1089, 33 ಸ್ಕ್ವೇರ್ ಅಂದರೆ 1089, 2 ಅಂಕೆ ಒಂದು ಪಾಯಿಂಟ್ ಇಡ್ರಿ, ಮತ್ತೆ 3.3ನಿಂದ ಮಲ್ಟಿಪ್ಲೈ ಮಾಡಿರಿ, 3 ಸಲ ಆಗುತ್ತೆ. 9 3 27, 9 3 27, 297 ಕ್ಯಾರಿ 29 ಇರುತ್ತೆ. ಇಲ್ಲಿ 8 3 24, 8 3 24, 864 ಪ್ಲಸ್ 29 ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 7 2 9, 293 ಬರುತ್ತೆ. 3 ಬರೀತೀನಿ, ಕ್ಯಾರಿ 29 ಇರುತ್ತೆ. 33 × 0 33, ಇಲ್ಲಿ 9 ಬರೀತೀನಿ. 33 ಅಂದರೆ 33 ಪ್ಲಸ್ 2 ಅಂದರೆ 35 ಆಗುತ್ತೆ. ಇಲ್ಲಿ 2 ಅಂಕೆ, ಇಲ್ಲಿ 1 ಅಂಕೆ, 3 ಅಂಕೆ ಮೇಲೆ ಪಾಯಿಂಟ್ ಬರೀನ 35.937 ಆಗುತ್ತೆ. 2/3 π ಅಂದರೆ 22/7 ಬರೀತಾ ಅದನ್ನೇ. 3.3 ಹೋಲ್ ಕ್ಯೂಬ್ ಅಂದರೆ 35.937 ಆಗುತ್ತೆ. 937 ಆಗುತ್ತೆ. ಮೈನಸ್ 3 ಕ್ಯೂಬ್ ಅಂದರೆ 27 ಆಗುತ್ತೆ. ಸೊ ಇದು ಪೈ ವ್ಯಾಲ್ಯೂ ಇಲ್ಲೇನು ಹಾಗೆ ಇರೋದ್ರಿಂದ ಪ್ರಶ್ನೆಯಲ್ಲಿ ಪೈ ವ್ಯಾಲ್ಯೂ ನಾವೇನು ಸಬ್ಸ್ಟಿಟ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಪೈ ಇದ್ದ ಹತ್ರ ಪೈಯೇ ಹಾಕೋಣ, ಏನು ಸಮಸ್ಯೆ ಇಲ್ಲ. ಇದರಿಂದ ಇದನ್ನು ಮೈನಸ್ ಮಾಡಿರಿ, 2/3 × π ಹಾಗೇ ಇರಲಿ. ಸೊ ಇಲ್ಲಿ ಏನಿಲ್ಲಾರ 0.000 ಹಾಕೊಂಡ್ರೆ 0.937 ಅಂತ ಲಾಸ್ಟಿಗೆ ಆಗಿರುತ್ತೆ. 35ರಲ್ಲಿ 27 ಕಳೆದ್ರೆ 8 ಬರುತ್ತೆ, 8.937 ಬರುತ್ತೆ. 2ರಿಂದ ಇದು ಮಲ್ಟಿಪ್ಲೈ ಮಾಡಿರಿ, 2 ಒಳ್ಳೆ 14 ಕ್ಯಾರಿ 2, 2 3 6 2 8, 2 3 18, ದಶಕ 1, 2 8 16, 1 17, 3 ಅಂಕೆ ಮೇಲೆ ಪಾಯಿಂಟ್ ಬರೀತೀನಿ. /3 × π. 3ರಿಂದ ಡಿವೈಡ್ ಮಾಡಿರಿ, 3 5 15, 2 ಉಳಿಯುತ್ತೆ. 3 9 27, 1 ಉಳಿಯುತ್ತೆ. 3 6 18, 3 1 3. ಸೊ 5.961 π ಬರುತ್ತೆ. 5.96 ಸಮಥಿಂಗ್ ಇರೋದು 5.9
17.884 ಬರುತ್ತೆ. 35.937 1089 33 9 9 27 9 27 297 ಕ್ಯಾರಿ 29 8 24 824 264 13 7 2 9 9 ಬರಿತೀನಿ 23 ಉಳಿಯುತ್ತೆ 9 ಬರಿತೀನಿ 2 ಉಳಿಯುತ್ತೆ 33 ಅಂದರೆ 33 2 35 35.937 ಬರುತ್ತೆ. -3 ಕ್ಯೂಬ್ ಅಂದರೆ 27 937 ಹಾಗೆ ಬರಿತೀನಿ 35ರಲ್ಲಿ 27 ಕಳೆದಿವಿ ಅಂದರೆ 8 8 2 7 14 ಕ್ಯಾರಿ 1 2 3 6 1 7 ಬರುತ್ತೆ. ಇದು 7 ಆಗುತ್ತೆ. ಆಮೇಲೆ 2 9 18 2 7 14 ಕ್ಯಾರಿ 1 2 3 6 1 7 2 9 18 ಕ್ಯಾರಿ 1 2 17.874 ಬರುತ್ತೆ. 5 3 15 2 ಉಳಿಯುತ್ತೆ 5 9 3 9 27 1 ಉಳಿಯುತ್ತೆ 3 5 15 2 ಉಳಿಯುತ್ತೆ ಇಲ್ಲಿ 3 8 24 5.958 ಪೈ ಬರುತ್ತೆ. 5.958 ಪೈ ಅಂತ ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. A sector of a circle with central angle 120 degree and the area is 264/7 square centimeter is cut from a circle. The radius of the circle is ಅಂತಿದೆ. ಸೊ ಸೆಕ್ಟರ್ ಆಫ್ ಎ ಸರ್ಕಲ್ ಅಂದರೆ ಒಂದು ಸರ್ಕಲ್ ಇದೆ. ಸೆಕ್ಟರ್ ಆಫ್ ಎ ಸರ್ಕಲ್ ಆ್ಯಂಗಲ್ 120 ಡಿಗ್ರಿ ಅಂದರೆ 120 ಡಿಗ್ರಿ ಆ್ಯಂಗಲ್ ಇರೋ ಥರ ಒಂದು ಈ ಭಾಗವನ್ನು ಕಟ್ ಮಾಡಿ ತೆಗಿತಾರೆ. ಇದೇನು ಮಾರ್ಕ್ ಮಾಡಿನಲ್ಲ, ಈ ಭಾಗವನ್ನು ಕಟ್ ಮಾಡಿ ತೆಗಿತಾರೆ. ಆ್ಯಂಗಲ್ 120 ಡಿಗ್ರಿ ಇದೆ. ಆ್ಯಂಡ್ ಏರಿಯಾ ಈಸ್, ಇದರ ಏರಿಯಾ ಕೊಟ್ಟಿದ್ದಾನೆ 264/7 ಸ್ಕ್ವೇರ್ ಸೆಂಟಿಮೀಟ್ರ್ ಅಂದರೆ ಇದರ ವಿಸ್ತೀರ್ಣ 264/7 ಚದರ ಸೆಂಟಿಮೀಟ್ರ್ ಬರುತ್ತೆ ಅಂತ ಹೇಳಿದ್ದಾನೆ. ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಈ ಸರ್ಕಲ್ನ ರೇಡಿಯಸ್ ಎಷ್ಟು ಅಂತಿದೆ. ನಮಗೆ ಏರಿಯಾ ಆಫ್ ಸರ್ಕಲ್ ಗೊತ್ತಿದೆ πr² ಅಂತ. ಏರಿಯಾ ಆಫ್ ಸರ್ಕಲ್ ಅಂದರೆ πr² ಡಿವೈಡ್ ಬೈ ಟೋಟಲ್ ಅದು 360 ಇದೆಯಲ್ಲ, ಸೊ θ/360 ಅಂತ ಬರಿತೀನಿ. ಆ್ಯಂಗಲ್ θ/360 ಹಾಕ್ಕೊಂಡ್ವಿ ಅಂದರೆ ಸೊ ಈ ಸೆಕ್ಟರ್ನ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೋದು. ಏರಿಯಾ ಅವರೇ ಕೊಟ್ಟಿದ್ದಾರೆ 264/7 ಬರ್ಕೊಂಡು ಪೈ ವ್ಯಾಲ್ಯೂ 22/7 ಬರೆಯೋಣ. ಆರ್ ಅಂದರೆ ಗೊತ್ತಿಲ್ಲ, ಆ್ಯಂಗಲ್ 120 ಡಿಗ್ರಿ ಇದೆ ಡಿವೈಡ್ ಬೈ 360 ಡಿಗ್ರಿ ಕೆಳಗಡೆ ಇದನ್ನ ಹಾಕಂತದೆ. ಇಲ್ಲಿ ಕೆಳಗಿರೋ 7 ಈ 7 ಕ್ಯಾನ್ಸಲ್ ಆಗುತ್ತೆ, ಲೆಫ್ಟ್ ಸೈಡು ರೈಟ್ ಸೈಡು 121 3 ಕ್ಯಾನ್ಸಲ್ ಆಗುತ್ತೆ. ಈ 22/3 ಅನ್ನೋದು ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ 3/22 ಆಗುತ್ತೆ. 3/22 ಈಕ್ವಲ್ ಟು r² ಬರೀತೀನಿ. ಇದು 22 1 22 4 ಉಳಿಯುತ್ತೆ 22 2 44 12 3 36 ಈಕ್ವಲ್ ಟು r² ಬರೀತೀನಿ. r² ಅಂದರೆ 6² ಈಕ್ವಲ್ ಟು r², ಸ್ಕ್ವೇರ್ ಕ್ಯಾನ್ಸಲ್ ಆದರೆ r ಈಕ್ವಲ್ ಟು 6 ಬರೀತೀನಿ. ರೇಡಿಯಸ್ ಇರೋದು 6 ಸೆಂಟಿಮೀಟ್ರ್ ಬರುತ್ತೆ. ತ್ರಿಜ್ಯ ಫಸ್ಟ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್. ಇಷ್ಟರಲ್ಲೇ ಆನ್ಸರ್ ಮಾಡ್ಬೋದು. ಈ ಫಾರ್ಮುಲಾ ಗೊತ್ತಿರಬೇಕು. ಸೆಕ್ಟರ್ ಆಫ್ ಎ ಸರ್ಕಲ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಇದು. ನೆಕ್ಸ್ಟ್ ಪ್ರಶ್ನೆ, ಇಫ್ ಕೊಸೆಕ್ ಥೀಟಾ ಈಕ್ವಲ್ ಟು √10 ದೆನ್ ದ ವ್ಯಾಲ್ಯೂ ಆಫ್ ಸೀಕೆಂಟ್ ಥೀಟಾ. ಕೊಸೆಕ್ ಥೀಟಾ ವ್ಯಾಲ್ಯೂ √10 ಆದರೆ ಸೀಕೆಂಟ್ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಕೊಸೆಕ್ ಥೀಟಾ ಈಕ್ವಲ್ ಟು √10 ಅಂತ ಕೊಟ್ಟಿದ್ದಾನೆ. ಅಂದರೆ ಏನಿಲ್ಲ ಅಂದರೆ ಕೆಳಗಡೆ 1 ಬರೀತಾನೆ. ಕೊಸೆಕ್ ಥೀಟಾನ ನಾವು ಹೈಪೋಟ್ನಿಸ್ ಡಿವೈಡ್ ಬೈ ಆಪೋಸಿಟ್ ಸೈಡ್ ಅಂತ ಬರೀತೀವಿ. ಹೈಪೋಟ್ನಿಸ್ ಸೈಡ್ ಬೈ ಆಪೋಸಿಟ್ ಸೈಡ್. ಹಾಗಾದ್ರೆ ಅಡ್ಜಸೆಂಟ್ ಸೈಡ್ ಬೇಕು ಅಂದರೆ ಈ ಹೈಪೋಟ್ನಿಸ್ ಸೈಡಿಗೆ ಹೋಲ್ ಸ್ಕ್ವೇರ್ ಮಾಡಿ ಮೈನಸ್ ಆಪೋಸಿಟ್ ಸ್ಕ್ವೇರ್ಗೆ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 10 - 1 ಅಂದರೆ 3 ಬರುತ್ತೆ. ಸೊ ಇದು 10 - 1 ಅಂದರೆ 9 ಬರುತ್ತೆ. ಇದು ಸ್ಕ್ವೇರ್ ರೂಟ್ ಇರುತ್ತೆ, ಇದು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. 9ಗೆ ಸ್ಕ್ವೇರ್ ರೂಟ್ ಅಂದರೆ 3 ಬರುತ್ತೆ. ಅಡ್ಜಸೆಂಟ್ ಸೈಡ್ ಅದರಲ್ಲಿ 3 ಆಗಿರುತ್ತೆ. ಅಡ್ಜಸೆಂಟ್ ಸೈಡು 3 ಆಗಿರುತ್ತೆ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಹಾಗಾದ್ರೆ ಸೀಕೆಂಟ್ ಥೀಟಾ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಸೀಕೆಂಟ್ ಥೀಟಾನ ನಾವು ಹೈಪೋಟ್ನಿಸ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರೀತೀವಿ. ಹೈಪೋಟ್ನಿಸ್ ಸೈಡಲ್ಲಿ √10 ಇದೆ, ಅಡ್ಜಸೆಂಟ್ ಸೈಡ್ 3 ಇದೆ ಅಂದರೆ √10/3 ಆಗುತ್ತೆ. √10/3 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ ಡೀಟೇಲಾಗಿ ಟ್ರಿಗ್ನಾಮೆಟ್ರಿ ಕಲ್ತರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ಅರ್ಥ ಆಗುತ್ತೆ. ಸೊ ನಮ್ಮ ಮೊಬೈಲ್ ಆ್ಯಪಲ್ಲಿ ಇನ್ನು ಪ್ರತಿಯೊಂದು ಬೇಸಿಕ್ಸ್ನಿಂದ ಹೇಳ್ಕೊಟ್ಟಿದ್ವಿ. 100% ಹೆಲ್ಪ್ ಆಗುತ್ತೆ. ಇದರ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಬನ್ನಿ. Thank you so much.